ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಪಾರ್ಟ್ 1 ಈಗಾಗಲೇ ನೀವು ನೋಡಿದ್ರಿ, MCQ ಮತ್ತು ಫಿಲ್ ಇನ್ ದಿ ಬ್ಲಾಂಕ್ಸ್. ಇವತ್ತು ಎರಡನೇ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನಾವು MCQ ಮತ್ತು ಫಿಲ್ ಇನ್ ದಿ ಬ್ಲಾಂಕ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದ್ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಬೇಕು. MCQ ಅಂದರೆ ಗೊತ್ತಿದೆ ನಿಮಗೆ. ಏನು ಹೇಳ್ತಾರೆ ಅಂದರೆ, ಇಫ್ ಎ ಬಾಡಿ ಕಂಟೈನ್ಸ್ N1 ಪ್ರೋಟಾನ್ಸ್ ಆ್ಯಂಡ್ N2 ಎಲೆಕ್ಟ್ರಾನ್ಸ್ ದೆನ್ ದ ನೆಟ್ ಚಾರ್ಜ್ ಆಫ್ ದ ಬಾಡಿ ಇಸ್. ವೆರಿ ಒಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಇದು. ಸ್ವಲ್ಪ ಥಿಂಕ್ ಮಾಡುವಾಗ ಮಾಡ್ತಿದ್ರು ಅಲ್ವಾ. ಸೊ ಏನಪ್ಪ ಅಂದರೆ, ಈಗ ನಾವು ಈಚ್ ಪ್ರೋಟಾನ್ ಕ್ಯಾರೀಸ್ ಎ ಚಾರ್ಜ್ ಆಫ್ ಪ್ಲಸ್ ಇ ಅಂತೀವಿ. ಪ್ರೋಟಾನ್ ಚಾರ್ಜು ಪಾಸಿಟಿವ್, ಎಲೆಕ್ಟ್ರಾನ್ ಚಾರ್ಜು ಮೈನಸ್ ಇ ಅಂತ ಕರಿತೀವಿ. ಓಕೆ, ಈಗ ಚಾರ್ಜ್ ಆನ್ N1 ನಂಬರ್ ಆಫ್ ಪ್ರೋಟಾನ್ಸ್ ಅಂದರೆ N1 ಇಂಟು ಪ್ಲಸ್. ವೆರಿ ಸಿಂಪಲ್, ಗೊತ್ತಾಗುತ್ತೆ, N1 ಇಂಟು ಇ. ಹಾಗೆಯೇ N2 ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಅಂದರೆ N2 ಇಂಟು ಮೈನಸ್ ಇ ಮೈನಸ್ N2 ಇಂಟು. ಈಗ ಇದರಲ್ಲಿ ಈ ಒಂದು ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗ್ತಿತ್ತು. ಸೊ ನೆಟ್ ಚಾರ್ಜ್ ಅಥವಾ ಟೋಟಲ್ ಚಾರ್ಜ್ ಅಂದಾಗ ನಾವೇನು ಮಾಡಬೇಕು, ಇದನ್ನು ಕೂಡಿಸ್ಬೇಕು. ಯಾಕೆಂದರೆ ಅಡಿಟಿವಿಟಿ ಪ್ರಾಪರ್ಟಿ ಇದೆಯಲ್ಲ, ಆ ಪ್ರಕಾರ. ಸೊ ಪಾಸಿಟಿವ್ ನೆಗೆಟಿವ್ ಆಲ್ಜೆಬ್ರಿಕಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಹಾಗೆ ಮಾಡಿದಾಗ ಉಳಿಯೋದೇನು ಕೇಳಿದರೆ, N1 ಇ ಕಾಮನ್ ತಗೊಂಡ್ರೆ N1 ಮೈನಸ್ N2 ಇಂಟು ಇ. ಹಾಗಾಗಿ ಆನ್ಸರ್ ಏನಾಯಿತು ಕೇಳಿದರೆ N1 ಮೈನಸ್ N2 ಇಂಟು ಇ ಅಂತ ಆಯಿತು. ಓಕೆ, ಸೊ ನೆಕ್ಸ್ಟ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ವೇರೀಸ್ ವಿತ್ ಡಿಸ್ಟೆನ್ಸ್ ಫ್ರಾಮ್ ಇಟ್ ಆಸ್. ಅಂದರೆ ಒಂದು ಕೆಲವೊಮ್ಮೆ ಸಿಂಪಲ್ ಆಗಿ ಏನು ಎಲ್ಲ ಕಷ್ಟದೇ ಬರಬೇಕಂತ ಇಲ್ಲಲ್ಲ. ಇದೊಂದು ಸ್ವಲ್ಪ ಈಸಿಯಾಗಿ ಬಂತು, ಯಾಕೆಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ ಕೇಳಿದ್ರೆ ದಟ್ ಇಸ್ V is equal to Q/4πε0 ಇಂಟು R ಅಂತೀವಿ. Q ಒಂದು ಚಾರ್ಜ್ ನಾವು ತಗೊಂಡ್ರೆ ಫಿಕ್ಸ್ ಆಗಿರುತ್ತೆ, ಈ 1/4πε0 ಫಿಕ್ಸ್ ಆಗಿರುತ್ತೆ. ಬಟ್ R ಚೇಂಜ್ ಆದರೆ ಪೊಟೆನ್ಷಿಯಲ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ R ಅನ್ನೋದು ಏನಪ್ಪ ಅಂದರೆ ಚಾರ್ಜಿಂದ ಇರುವಂಥ ಡಿಸ್ಟೆನ್ಸ್. ಹಾಗಾಗಿ ನಮಗೆ ಏನಾಯಿತು, ಪೊಟೆನ್ಷಿಯಲ್ಗೂ ಡಿಸ್ಟೆನ್ಸ್ಗೂ ಹೆಂಗೆ ಸಂಬಂಧ ಅಂತ ಕೇಳಿದ್ರೆ ಇನ್ವರ್ಸ್ಲಿ ಪ್ರಶ್ನೆ 1/ಡಿಸ್ಟೆನ್ಸ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕಿರ್ಚಾಫ್ಸ್ ಜಂಕ್ಷನ್ ರೂಲ್ ಈಸ್ ಬೇಸ್ಡ್ ಆನ್ ದ ಕನ್ಸರ್ವೇಷನ್ ಆಫ್. ಸೊ ಇದು ಕೂಡ ನಿಮ್ಗೆ ಈಸಿ ಕ್ವಶನ್, ಯಾಕೆಂದರೆ ಇದು ಭಾಳ ಸರಿ ಡಿಸ್ಕಸ್ ಆಗಿರುತ್ತೆ. ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತೇಳಿ ಅಂದರೆ ಒಂದು ಜಂಕ್ಷನ್ಗೆ ಚಾರ್ಜ್ ಎಷ್ಟು ಎಂಟ್ರ್ ಆಗುತ್ತೋ ಅದರಿಂದ ಅಲ್ಲಿ ಹೊರಗಡೆ ಅಷ್ಟೇ ಚಾರ್ಜ್ ಬರಬೇಕು ಅನ್ನೋದು ಏನು ಕೇಳಿದರೆ ಈ ಜಂಕ್ಷನ್ ರೂಲಿನ ಮೇಲೆ ನಾವು ಮಾತಾಡ್ತೀವಿ. ಹಾಗಾಗಿ ಇದು ಕನ್ಸರ್ವೇಷನ್ ಆಫ್ ಚಾರ್ಜ್ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಪಾತ್ ಟ್ರೇಸ್ಡ್ ಬೈ ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್. ಒಂದು ಯಾವ ಪಾತ್ ಇರುತ್ತೆ, ಇದು ಕೂಡ ಸಿಂಪಲ್ ಕ್ವಶನ್, ಯಾಕೆಂದರೆ ನಿಮಗೆ ತುಂಬ ಇದು ಫ್ಯಾಮಿಲಿಯರ್. ಇದು ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಆ ಒಂದು ಎಂಟ್ರ್ ಆದರೆ ಆ ಚಾರ್ಜ್ ಏನಾಗುತ್ತೆ, ಸರ್ಕ್ಯುಲರ್ ಪಾತನ್ನು ಟ್ರೇಸ್ ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟು, ಈ ಮ್ಯಾಗ್ನೆಟಿಸಮಲ್ಲಿ ಈ ರೀತಿ ಕಾಲಮ್ ಕೊಟ್ಟು ಮ್ಯಾಚ್ ದ ಕಾಲಮ್ಸ್ ಅಂತ ಹೇಳ್ತಾರೆ. ಇಲ್ಲಿ ಡಯಾಮ್ಯಾಗ್ನೆಟಿಕ್ಕು ನೋಡಿ, ಈಗ ಸಸೆಪ್ಟಿಬಿಲಿಟಿಯನ್ನು ಕೊಟ್ಟಿದ್ದಾರೆ ಈ ಕಾಲಮಲ್ಲಿ. ಅಲ್ಲಿ ಹೇಳ್ತಾರೆ ಹಾಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಮಟೀರಿಯಲ್ಸ್ ಆರ್ ಲಿಸ್ಟೆಡ್ ಇನ್ ಕಾಲಮ್. ಇದು ಮಟೀರಿಯಲ್ಸ್ 3 ಟೈಪ್ಸ್ ಆಫ್ ಮಟೀರಿಯಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟೀಸ್. ಇಲ್ಲಿ ಸಸೆಪ್ಟಿಬಿಲಿಟೀಸ್ ವ್ಯಾಲ್ಯೂಸನ್ನು ಹೇಳ್ತಾರೆ, ಅದ್ರ ಮೇಲಿಂದ ನಾವು ಈ ಮಟೀರಿಯಲ್ಸನ್ನು ಕ್ಲಾಸಿಫೈ ಮಾಡಿರುವಂಥದ್ದು. ಸೊ ಹಾಗಾಗಿ ಡಯಾಮ್ಯಾಗ್ನೆಟಿಕ್ ಅಂದಾಗ ನಮಗೆ ಈಸಿಯಾಗಿ ನೀವು ಡಿಫ್ರೆನ್ಸ್ ಎಲ್ಲ ಬರೆದಿರ್ತೀರಿ, ಸ್ಮಾಲ್ ಆ್ಯಂಡ್ ನೆಗೆಟಿವ್ ಅಂತ ಹೇಳ್ತೀರಿ. ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಏನು ಹೇಳ್ತೀರಿ, ಸ್ಮಾಲ್ ಆ್ಯಂಡ್ ಪಾಸಿಟಿವ್ ಅಂತ ಹೇಳ್ತೀರಿ. ಫೆರೋಮ್ಯಾಗ್ನೆಟಿಕ್ ಅಂದರೆ ಲಾರ್ಜ್ ಆ್ಯಂಡ್ ಪಾಸಿಟಿವ್. ಸೊ ಆ ಡಿಫ್ರೆನ್ಸ್ ಬರೆಯೋರಿಗೆ ನಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಕರೆಕ್ಟ್ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ. ಸೊ 1 ಏನಾಗಿದೆ, 6ಗೆ ಬಂದಿದೆ, ಸೆಕೆಂಡು Pಗೆ ಹೋಗಿದೆ, ಥರ್ಡು Qಗೆ ಬಂದಿದೆ. ಓಕೆ, ಇದು ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು, ಎ ಸ್ಟ್ರೈಟ್ ಕಂಡಕ್ಟರ್ ಆಫ್ ಲೆಂತ್ L ಇಸ್ ಮೂವಿಂಗ್ ವಿತ್ ವೆಲಾಸಿಟಿ V ಅಂದರೆ ಮೋಷನಲ್ EMF ಬಗ್ಗೆ ಮಾತಾಡ್ತಿದ್ದಾರೆ, ಗೊತ್ತಾಗ್ಬಿಡುತ್ತೆ. ಇನ್ ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ B, ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್. ಸಾಮಾನ್ಯವಾಗಿ ಇಲ್ಲಿ ಏನಾಗುತ್ತೆ, ನಿಮ್ಗೆ ಡೆರಿವೇಷನ್ 3 ಮಾರ್ಕ್ಸಿಂದೆಲ್ಲ ಗೊತ್ತಿರುತ್ತೆ. EMF ಇಂಡ್ಯೂಸ್ಡ್ ಇನ್ ಮೋಷನಲ್ ಅಂತ ಗೊತ್ತಾದ ಕೂಡ ಈಸ್ ಈಕ್ವಲ್ ಟು BLV ಅಂತ ಬರೆದು ಬಿಡ್ತೀವಿ. ಬಟ್ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಏನು ಹೇಳ್ತಿದ್ರೆ, ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಹೇಳ್ತಾರೆ, ಇದಕ್ಕೂ ಹಿಂದೆ ರಾಡ್ ಏನಾಗಿದೆ, ಲೆಂತ್ L ಇಸ್ ಮೂವಿಂಗ್ ವಿತ್ ವೆಲಾಸಿಟಿ V ಇನ್ ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ ದ ಡೈರೆಕ್ಷನ್ ಆಫ್. ಸೊ ಏನಾಯ್ತು ಹಾಗಾದರೆ, ದ ಇಂಡ್ಯೂಸ್ಡ್ EMF ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಅಂದರೆ BLV ಅಷ್ಟೇ ಬರೆಸ್ಬಿಡ್ತೀವಿ, ಯಾಕೆಂದರೆ ಪರ್ಪೆಂಡಿಕ್ಯುಲರ್ ಮೂವ್ ಮಾಡ್ತೀವಿ ಡೆರಿವೇಷನ್ ಮಾಡಬೇಕಾದ್ರೆ. ಸೊ BLV ಸೈನ್ ಟೀಟಾ. ಈ ಟೀಟಾ ಅನ್ನೋದೇನು ಕೇಳಿದರೆ, ಆ್ಯಂಗಲ್ ಬಿಟ್ವೀನ್ ವೆಲಾಸಿಟಿ ವೆಕ್ಟರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಟೀಟಾ. ಇಲ್ಲೇನಾಯಿತು, ವೆಲಾಸಿಟಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ವೆಲಾಸಿಟಿ V ಇನ್ ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಅಂದರೆ ಇವೆರಡೂ ಒಂದೇ ಡೈರೆಕ್ಷನ್ದಲ್ಲಿ ಇದೆ ಅಂತ. ಹಾಗಾಗಿ ಟೀಟಾ 0 ಆಯಿತು. ಟೀಟಾ 0 ಆದರೆ ಸೈನ್ 0 ಇಸ್ 0 ಆ್ಯಂಡ್ ಕಂಪ್ಲೀಟ್ ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, 0 ಆಗಿಬಿಡುತ್ತೆ. ಸೊ ಹಾಗಾಗಿ ಈಸ್ ಈಕ್ವಲ್ ಟು 0 ಅಂತ ಬಂತು. ಅದರಿಂದ ಆನ್ಸರ್ ನಮಗೆ ಇದಾಗುತ್ತೆ. ಓಕೆ, ಸೊ ನೆಕ್ಸ್ಟ್, ವೆನ್ ಅಲ್ಟರ್ನೇಟಿಂಗ್ ವೋಲ್ಟೇಜ್ ಈಸ್ ಅಪ್ಲೈಡ್ ಟು ಎ ರೆಸಿಸ್ಟರ್
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಕೇಳಿದರೆ, ರಾಂಗ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕು, ಸರಿ ಇದನ್ನೆಲ್ಲ ಬಿಟ್ಕೊಂಡು ರಾಂಗ್ ಇದ್ದು ಹುಡುಕಬೇಕು. ದ ಅವರೇಜ್ ಕರೆಂಟ್ ಓವರ್ ಎ ಕಂಪ್ಲೀಟ್ ಸೈಕಲ್ ಇಸ್ 0. ಕರೆಕ್ಟ್ ಇದೆ. ಅಂದರೆ ನಿಮ್ಗೆ ಗೊತ್ತಿದೆ ನಾವು ಅಲ್ಲಿ ಆರ್ ಎಮ್ ಎಸ್ ವ್ಯಾಲ್ಯೂ ಯಾಕೆ ತಗೋತೀವಿ ಅನ್ನುವಂಥದ್ದು. ಸೊ ಇಲ್ಲಿ ಏನಾಯ್ತು ಕೇಳಿದ್ರೆ, ಅವರೇಜ್ ವ್ಯಾಲ್ಯೂ ಅಂದಾಗ ಹಾಫ್ ಸೈಕಲ್ ಪಾಸಿಟಿವ್ ಆದರೆ ಹಾಫ್ ಸೈಕಲ್ ನೆಗೆಟಿವ್ ಆಗಿರುತ್ತೆ. ಸೊ ಹಾಗಾಗಿ ಇದು ಅವರೇಜ್ ಕರೆಂಟ್ ಓವರ್ ಎ ಕಂಪ್ಲೀಟ್ ಸೈಕಲ್ ಇಸ್ 0 ಅನ್ನೋದು ಸರಿಯಾದ ಸೆಂಟೆನ್ಸ್. ದ ಅವರೇಜ್ ವೋಲ್ಟೇಜ್ ಓವರ್ ವೋಲ್ಟೇಜ್ ಕೂಡ ಹಾಗೆ ಕಂಪ್ಲೀಟ್ ಸೈಕಲ್ ಇಸ್ 0 ಅಂತ ಬರುತ್ತೆ. ನೋಡಿ, ದ ಅವರೇಜ್ ಪವರ್ ಡಿಸಿಪೇಟೆಡ್ ಬೈ ದ ರೆಜಿಸ್ಟರ್ ಓವರ್ ಇದಲ್ಲ. ಅಂದರೆ ರೆಜಿಸ್ಟರಲ್ಲಿ ಇದ್ದಾಗಲೇ ಅದರಲ್ಲಿ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಆಗುವಂಥದ್ದು. ದ ಪೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇಸ್ 0 ಕೂಡ ಅಲ್ಲ. ಸೊ ಇದು ಸರಿ ಇದೆ, ಬಟ್ ಸರಿ ಇಲ್ಲದೆ ಇರೋದು ಕೇಳಿದಾರೆ. ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಕೇಳಿದರೆ, ಸೊ ಥರ್ಡ್ ಆಪ್ಷನ್ ಇದೆಯಲ್ಲ, ಅಂದರೆ ಈ ಸ್ಟೇಟ್ಮೆಂಟು ರಾಂಗ್ ಅನ್ನೋದು ಗೊತ್ತಾಗುತ್ತೆ ನನಗೆ. ಓಕೆ, ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಯೂಸ್ಡ್ ಟು ಕಿಲ್ ಜರ್ಮ್ಸ್ ಇನ್ ವಾಟರ್ ಪ್ಯೂರಿಫೈಯರ್? ಭಾಳ ಈಸಿ ಆಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಅಲ್ಟ್ರಾವೈಲೆಟ್ ರೇಸ್ ಅಂತ ಹೇಳ್ಬಿಡ್ತೀರಿ. ನೆಕ್ಸ್ಟ್ ಏನು ಕೇಳಿದರೆ, ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಆಫ್ ಎ ಪ್ರಿಸಮ್ ಡಿಪೆಂಡ್ಸ್ ಆನ್, ಅಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಮ್, ರಿಫ್ರಾಕ್ಟಿಂಗ್ ಆ್ಯಂಗಲ್ ಆಫ್ ದ ಪ್ರಿಸಮ್. ಇವೆಲ್ಲ ನೋಡಿ ಯಾವುದು ಅಂತ ಆಪ್ಷನ್ಸ್ 1, 2, 3 ಹೀಗೆಲ್ಲ ಕೊಡ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ನಮ್ಮ ಫಾರ್ಮುಲಾ, ಒರಿಜಿನಲ್ ಫಾರ್ಮುಲಾ ಏನು ಕೇಳಿದ್ರೆ, N2/N1 = sin A + D/dm ಅಥವಾ D/2. ಇದು ಮಿನಿಮಮ್ ಡಿವಿಯೇಷನ್ ಈ ವ್ಯಾಲ್ಯೂ. ಸೊ ಈಚೆ ಇವೆಲ್ಲ ಚೇಂಜ್ ಆದರೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಏನು ಇವೆಲ್ಲ, N2 ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್, N1 ಅನ್ನೋದು ಆರ್ ಐ ಆಫ್ ದ ಸರೌಂಡಿಂಗ್ ಮೀಡಿಯಮ್, ಇಲ್ಲಿ ನೀರಲ್ಲೆಲ್ಲ ಇಟ್ಟಾಗ ನಾವು ಈ ವ್ಯಾಲ್ಯೂ ತಗೋತೀವಿ. ಇನ್ನು ಎ ಅನ್ನೋದು ಆ್ಯಂಗಲ್ ಆಫ್ ದ ಪ್ರಿಸಮ್ ಆಯಿತು, ರಿಫ್ರಾಕ್ಟಿಂಗ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಇಷ್ಟರ ಮೇಲೂ ಡಿಫೆಂಡ್ ಆಗಿದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಏನು? ಸೊ ಆಲ್ 1, 2, 3 ಇವೆಲ್ಲ ಸೇರ್ಕೊಂಡಿದೆ ಅಂತ. ಓಕೆ, ನೆಕ್ಸ್ಟ್ ಏನು ಅಂದರೆ, ಇಮೇಜ್ ಆಫ್ ಎ ರಿಯಲ್ ಆಬ್ಜೆಕ್ಟ್ ಫಾರ್ಮ್ಡ್ ಬೈ ಎ ಸಿಂಪಲ್ ಮೈಕ್ರೋಸ್ಕೋಪ್ ಆ್ಯಂಡ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಎಟ್ ಎ ಡಿಸ್ಟೆನ್ಸ್ ಲೆಸ್ ದೆನ್ ದ 1 ಫೋಕಲ್ ಲೆಂತ್ ಈಸ್. ಸ್ವಲ್ಪ ಸೆಂಟೆನ್ಸ್ ನಿಮಗೆ ಕಷ್ಟ ಅನಿಸ್ಬೋದು. ಏನು ಹೇಳ್ತಿದ್ದಾರೆ, ಇಮೇಜ್ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಆಬ್ಜೆಕ್ಟ್ ರಿಯಲ್ ಅಂತಲೇ ಹೇಳಿದ್ದಾರೆ ಅವರು. ಸ್ವಲ್ಪ ಸ್ಟ್ಯಾಂಡರ್ಡ್ ಸೆಂಟೆನ್ಸ್ ಇದೆ. ಹಾಗಾಗಿ ನಮಗೆ ಏನಪ್ಪ ಇದು ರಿಯಲ್ ಆಬ್ಜೆಕ್ಟ್ ಹೀಗೆಲ್ಲ ಅನಿಸ್ಬೋದು ನಿಮಗೆ. ಆಬ್ಜೆಕ್ಟ್ ಫಾರ್ಮ್ಡ್ ಬೈ, ಇಮೇಜ್ ಫಾರ್ಮ್ಡ್ ಬೈ ದಿಸ್ ಆಬ್ಜೆಕ್ಟ್ ಸಿಂಪಲ್ ಮೈಕ್ರೋಸ್ಕೋಪ್. ವೆನ್ ದ ಆಬ್ಜೆಕ್ಟ್ ಸಿಂಪಲ್ ಮೈಕ್ರೋಸ್ಕೋಪ್ ಅಂದರೆ ಕಾನ್ವೆಕ್ಸ್ ಲೆನ್ಸ್ ಅಂದರೆ ನಿಮ್ಗೆ ಅದು ಸ್ವಲ್ಪ ಈಸಿ ಆಗ್ತಿತ್ತೇನೋ. ಬಟ್ ಸಿಂಪಲ್ ಮೈಕ್ರೋಸ್ಕೋಪ್ ಅದೇನದು, ಒಂದು ಸಿಂಗಲ್ ಕಾನ್ವೆಕ್ಸ್ ಲೆನ್ಸ್. ಅಲ್ಲಿ ಇಮೇಜು ಯಾವ ಥರ ಇರುತ್ತೆ ಅನ್ನುವಂಥದ್ದು. ಸೊ ಈ ರೇ ಡಯಾಗ್ರಾಮ್ ಈ ಥರ ಇರುತ್ತೆ. ಎಫ್ನ ಒಳಗಡೆ, ಎಫ್ ಮತ್ತು ಓನ ಒಳಗಡೆ ಅಂದರೆ ಅವ್ರು ಹೇಳ್ತಾರೆ, ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಎಟ್ ಎ ಡಿಸ್ಟೆನ್ಸ್ ಲೆಸ್ ದೆನ್ ದ 1 ಫೋಕಲ್ ಲೆಂತ್. ಈ ಫೋಕಲ್ ಲೆಂತ್ಗಿಂತ ಒಳಗಡೆ ಇಟ್ಟರೆ, ಓ ಇಂದ ಇಷ್ಟು ದೂರದಲ್ಲಿ ಏನಾಗುತ್ತೆ ಇಮೇಜ್ ನೋಡ್ರಿ, ಒಂದು ಇರೆಕ್ಟ್ ಆಗಿರುತ್ತೆ, ಮತ್ತು ಎನ್ಲಾರ್ಜ್ಡ್ ಆಗಿರುತ್ತೆ, ಮ್ಯಾಗ್ನಿಫೈಡ್ ಅಂತ ಹೇಳ್ತಾರೆ. ಆಮೇಲೆ ಕ್ಲಿಯರ್ಲಿ ಇದು ವರ್ಚುವಲ್, ಯಾಕೆಂದರೆ ಆಬ್ಜೆಕ್ಟಿನ ಸೈಜ್ ಇಮೇಜ್ ಬಂದರೆ ನಮ್ಮ ಸ್ಕ್ರೀನಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ, ಅದು ನಾವು ಈ ಕಡೆಯಿಂದ ನೋಡಬೇಕು. ಸೊ ಹಾಗಾಗಿ ನಮ್ಗೆ ಆನ್ಸರ್ ಯಾವುದು ಕೇಳಿದರೆ, ವರ್ಚುವಲ್ ಹೌದು, ಇರೆಕ್ಟ್ ಹೌದು, ಮತ್ತು ಮ್ಯಾಗ್ನಿಫೈಡ್. ಓಕೆ, ಸೊ ನೆಕ್ಸ್ಟ್ ಏನು ಅಂದರೆ, 2 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಕನ್ಸಿಡರ್ ದ ಫಾಲೋವಿಂಗ್ 2 ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿ. ಒಂದೇನು ಅಂದರೆ, ವಿ ಡು ನಾಟ್ ಈಸಿಲಿ ಎನ್ಕೌಂಟರ್ ಡಿಫ್ರಾಕ್ಷನ್ ಇಫೆಕ್ಟ್ಸ್ ಆಫ್ ಲೈಟ್ ಇನ್ ಎವ್ರಿ ಡೇ ಅಬ್ಸರ್ವೇಷನ್. ನಮಗೆ ಸೌಂಡಲ್ಲಿ ಡಿಫ್ರಾಕ್ಷನನ್ನು ಈಸಿಯಾಗಿ ನೋಡ್ತೀವಿ. ಆಚೆ ಕಡೆ ಇರೋ ಮಾತಾಡಿದರೆ ಈಚೆ ಕಡೆ ಕೇಳಿಸ್ತಾ ಇರುತ್ತೆ. ಬಟ್ ಲೈಟಲ್ಲಿ ಅಷ್ಟೊಂದು ಡಿಫ್ರಾಕ್ಷನ್ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾವುದೇ ಲೈಟು ಸೌಂಡ್ ಥರ ಡಿಫ್ರೆಕ್ಟ್ ಆಗಿದ್ದರೆ ಪಕ್ಕದ ಮನೇಲಿ ಹಚ್ಚಿರೋ ಟಿ ವಿ ನಮ್ಮ ಮನೇಲೂ ಕಾಣಿಸ್ತಾ ಇದೆ. ನೋಡಿ, ನೇಚರು ಎಲ್ಲರಿಗಿಂತ ಇಂಟೆಲಿಜೆಂಟು, ಅದಕ್ಕೆ ಲೈಟಿಗೆ ಆ ರೀತಿ ಡಿಫ್ರಾಕ್ಷನ್ ಕೊಡಲಿಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅಂದರೆ, ದ ವೇವ್ ಲೆಂತ್ ಆಫ್ ಲೈಟ್ ಈಸ್ ಮಚ್ ಸ್ಮಾಲರ್ ದೆನ್ ದ ಡೈಮೆನ್ಷನ್ ಆಫ್ ಮೋಸ್ಟ್ ಆಫ್ ದ ಆಬ್ಸ್ಟಕಲ್ಸ್. ಕಾರಣ ಏನಪ್ಪ ಅಂದರೆ, ವೇವ್ ಲೆಂತ್ ಆಫ್ ಲೈಟು ಎಲ್ಲ ಪಾರ್ಟಿಕಲ್ಗಿಂತ ತುಂಬ ಸಣ್ಣದು. ನಾವು ಪಾರ್ಟಿಕಲ್ಸ್ ನೋಡಿದ್ರೆ ಏನಪ್ಪ ಡಿಫ್ರಾಕ್ಷನ್ ಯಾವಾಗ ಆಗುತ್ತೆ ಅಂದರೆ, ಆ ವೇವ್ ಲೆಂತ್ನ ಆರ್ಡ್ರಲ್ಲೇ ಬರಬೇಕು ಪಾರ್ಟಿಕಲ್ಗಳು. ಆವಾಗ ನಾವು ಅದನ್ನು, ಈ ಸೌಂಡಿಗೆ ನೋಡಿ ತುಂಬ ದೊಡ್ಡದಿರುತ್ತೆ ವೇವ್ ಲೆಂತ್, ಹಾಗೆ ಗೋಡೆ, ಕಿಟಕಿ ಎಲ್ಲ ಕಡೆ ಡಿಫ್ರಾಕ್ಷನ್ ಆಗುತ್ತೆ. ಅದಕ್ಕೆ ಏನಾಯ್ತು ಈಗ, ಚೂಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ನಮಗೆ ಸ್ಟೇಟ್ಮೆಂಟ್ ಎರಡೂ ಸರಿ ಇದೆ, ಮತ್ತು ಎರಡನೇ ಎಕ್ಸ್ಪ್ಲನೇಷನ್ ಕೂಡ ಕರೆಕ್ಟ್ ಆಗಿದೆ. ಒಂದಕ್ಕೆ ಕಾರಣವನ್ನೋದು ಕ್ಲೀನಾಗಿ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಆನ್ಸರ್ ಗೊತ್ತಾಯ್ತು ನಾವು. ನೆಕ್ಸ್ಟ್ ಏನು ಅಂದರೆ, ದ ಪ್ರೋಸೆಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಎ ಮೆಟಲ್ ಸರ್ಫೇಸ್ ಬೈ ಅಪ್ಲೈಯಿಂಗ್ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಹೈ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಇಲೆಕ್ಟ್ರಾನ್ಗಳು ಎಮಿಟ್ ಆಗ್ತವೆ ಸರ್ಫೇಸಿಂದ. ಸೊ ಅದಕ್ಕೇನಂತಾರೆ ಕೇಳಿದ್ರೆ, ಅದಕ್ಕೆ ಫೀಲ್ಡ್ ಎಮಿಷನ್ ಅಂತ ಕರೀತಾರೆ. ನೀವು ಸ್ಪಾರ್ಕ್ ಪ್ಲಗ್ಗನ್ನೆಲ್ಲ ನೋಡಿರ್ಬೋದು, ಅಲ್ಲಿ ಆಗುವಂಥ ಎಲೆಕ್ಟ್ರಾನ್ ಎಮಿಷನ್ಗೆ, ಯಾಕೆಂದರೆ ಹೈ ವೋಲ್ಟೇಜನ್ನು ಅಲ್ಲಿ ಮೇಂಟೈನ್ ಮಾಡ್ತಾರೆ. ಸೊ ಆ ಗ್ಯಾಪಲ್ಲಿ ಎಮಿಷನ್ ಆಗುತ್ತೆ ಎಲೆಕ್ಟ್ರಾನ್ಗಳು, ಫೀಲ್ಡ್ ಎಮಿಷನ್ ಅಂತ ಕರೀತಾರೆ. So next, let K be the kinetic energy, U be the potential, and E be the total energy of a electron revolving around the nucleus in hydrogen atoms. So gravitation chapter ತರನೇ ಇಲ್ಲಿ ಎಕ್ಸ್ಪ್ರೆಷನ್ಸ್ ಬರುತ್ತೆ.
ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತ ಕೇಳ್ತಾರೆ, ಯಾವ್ದು ಸರಿ ಅಂತೇಳಿ. ನಮಗೆ ಎಕ್ಸ್ಪ್ರೆಷನ್ ನೆನಪಿದ್ರೆ ಒಳ್ಳೇದು, ಒಂದ್ಸಲ ನೋಡ್ಬಿಡೋಣ. ಸೊ ಕೈನೆಟಿಕ್ ಎನರ್ಜಿ ಅಂದರೆ E²/8πε0r. ಇಲ್ಲಿ ಟೋಟಲ್ ಎನರ್ಜಿ ಏನಾಗುತ್ತೆ ಕೇಳಿದರೆ, ಸಾರಿ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಕೇಳಿದರೆ E²/4πε0r ಮೈನಸ್ ಇರುತ್ತೆ. ಇನ್ನೇನಪ್ಪ ಅಂದರೆ ಈ ಟೋಟಲ್ ಎನರ್ಜಿಯನ್ನು ನಾವು ಇ ಅಂತ ತಗೊಂಡಿದ್ದೀವಿ. ಸೊ ಇ ಅನ್ನೋದು ಮೈನಸ್ E²/8πε0r. ಇದು ತುಂಬ ಇದು ನೆನ್ಪಿಟ್ಕೊಂಡ್ರೆ ಬೇರೆ ಬೇರೆ ಕ್ವಶನ್ಸಿಗೆಲ್ಲ ಆನ್ಸರ್ ಮಾಡ್ಬೋದು. ಸೊ ಈಗ ನಮ್ಗೆ ಇಲ್ಲಿ ಬೇಕಾದ್ದೇನು ಅಂದರೆ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಷ್ಟೇ ಇಲ್ಲಿ ಕೇಳಿರೋದು. ಕೈನೆಟಿಕ್ ಎನರ್ಜಿ ಪಾಸಿಟಿವ್, ಮಿಕ್ಕಿದ ಪೊಟೆನ್ಷಿಯಲ್ ಎನರ್ಜಿ ಟೋಟಲ್ ಎನರ್ಜಿ ನೆಗೆಟಿವ್. ನೋಡಿ ಯಾವ್ದು ಬರುತ್ತಾ, ಸೊ ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಕೆ ಪಾಸಿಟಿವ್, ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್, ಟೋಟಲ್ ಎನರ್ಜಿ ನೆಗೆಟಿವ್ ಅಂತ. ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಅಮೌಂಗ್ ದ ಫಾಲೋವಿಂಗ್ ವಿಚ್ ಸೆಟ್ ಆಫ್ ನ್ಯೂಕ್ಲಿಯೈ ಆರ್ ಐಸೋಟೋನ್ಸ್ ಅಂತ ಕೇಳ್ತಾರೆ. ಐಸೋಟೋನ್ಸ್ ಅಂದರೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುವಂಥದ್ದು. ಸೊ ದ ಸೇಮ್ ನ್ಯೂಕ್ಲಿಯೈ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಟೈನ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲೆಲ್ಲ ನೋಡಿದಾಗ ನಿಮಗೆ ಈ ಎ ಜೆಡ್ ಎಲ್ಲ ಗೊತ್ತಿದೆ ಅಂದ್ಕೊಂಡ್ರೆ, ಇಲ್ಲಿ ನಮಗೆ A-Z ಮಾಡಿದಾಗ ಸೇಮ್ ನಂಬರ್ 2ರಲ್ಲಿ ಎಲ್ಲಿ ಬರುತ್ತೆ ನೋಡಿ, ಅಂದರೆ ದಟ್ ಈಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಎ ಏನಿದೆ, ಈಗ ನೋಡಿ 12-6 ಅಥವಾ 13-6 ಸೇಮ್ ಡಿಫ್ರೆನ್ಸ್ ಬರಲ್ಲ. 2-1 3-2 ಇಲ್ಲಿ ಕರೆಕ್ಟಾಗಿ ಬರುತ್ತೆ, ಇಲ್ಲೂ ಬರಲ್ಲ. 14-6 8 ಆದರೆ ಇಲ್ಲಿ 7 ಆಗುತ್ತೆ, ಇಲ್ಲಿ 2 ಆದರೆ ಇಲ್ಲಿ 1 ಆಗುತ್ತೆ. ಸೊ ಇದು ಕರೆಕ್ಟ್ ಆನ್ಸರ್ ನಮ್ಗೆ ಗೊತ್ತಾಗುತ್ತೆ, ಏನು ಐಸೋಟೋನ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಏನು ಅಂದರೆ ಕಾರ್ಬನ್, ಸಿಲಿಕಾನ್ ಆ್ಯಂಡ್ ಜರ್ಮೇನಿಯಂ ಹ್ಯಾವ್ 4 ವೇಲೆನ್ಸ್ electrons each. These are characterized by valence and conduction bands separated by energy band gap. ಇದು ಈ ಎನರ್ಜಿ ಬ್ಯಾಂಡ್ ಗ್ಯಾಪನ್ನು ಮೆನ್ಷನ್ ಮಾಡಿದರೆ, ಆಫ್ ದ ಫಾಲೋವಿಂಗ್ ಕಂಪ್ಯಾರಿಸನ್ ಆಫ್ ಎನರ್ಜಿ ಬ್ಯಾಂಡ್ ಗ್ಯಾಪ್ ಈಸ್ ಕರೆಕ್ಟ್ ಅಂತ ಹೇಳ್ತಾರೆ. ಬುಕ್ಸ್ ಓದಬೇಕು, ಒಂದು ಸಣ್ಣ ಎಕ್ಸಸೈಸ್ ಅಂತ ಬರುತ್ತೆ, ಒಂದು ಸಾಲ್ವ್ಡ್ ಎಕ್ಸಾಂಪಲ್ ಬರುತ್ತೆ. ಅಲ್ಲಿ ಸಾಲ್ವ್ಡ್ ಎಕ್ಸಾಂಪಲಲ್ಲಿ ಈ ಸೆಂಟೆನ್ಸನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ, ಯಾವುದು ಸೆಮಿ ಕಂಡಕ್ಟರ್ ಇಲೆಕ್ಟ್ರಾನಿಕ್ಸ್ ಚಾಪ್ಟರ್ ಅಲ್ಲಿ ಇದೇ ಸೆಂಟೆನ್ಸ್ ಇದೆ. ವಿಲ್ ಬಿ ಲೀಸ್ಟ್ ಫಾರ್ ಜರ್ಮೇನಿಯಂ ಫಾಲೋಡ್ ಬೈ ಸಿಲಿಕಾನ್ ಆ್ಯಂಡ್ ಹೈಯೆಸ್ಟ್ ಫಾರ್ ಕಾರ್ಬನ್ ಅಂತ ಹೇಳ್ತಾರೆ. ಸೊ ಜರ್ಮೇನಿಯಮ್ದು ವ್ಯಾಲ್ಯೂಸ್ 0.3, ಇದು 0.7 ಬರುತ್ತೆ. ಕಾರ್ಬನ್ಗೆ ಗ್ರೇಟರ್ ದೆನ್ 3 electron volt ಬರುತ್ತೆ. ಇನ್ಸುಲೇಟರ್ ಅದು. ಹಾಗಾಗಿ ನಮಗೆ ಬೆಸ್ಟ್ ಕೊಟ್ಟಿರೋದ್ರಲ್ಲಿ ಕಾರ್ಬನ್ದು ಜಾಸ್ತಿ, ಸಿಲಿಕಾನ್ದು ಇದಕ್ಕೆ ಕಂಪೇರ್ ಮಾಡಿದಾಗ, ಜರ್ಮೇನಿಯಂ ಕಂಪೇರ್ ಮಾಡಿದಾಗ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಒಂದು ಒಳ್ಳೆ ಕ್ವಶನ್ಸ್ಗಳನ್ನು ಸೆಟ್ ಮಾಡಿದ್ದಾರೆ. ಓಕೆ, ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಹೋಗೋಣ. ಈಗ ಇಲ್ಲಿ ಒಂದಿಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಒಂದೇದು ಎ ಕರೆಂಟ್ ಕ್ಯಾರಿಂಗ್ ಡ್ಯಾಶ್ ಈಸ್ ಈಕ್ವಲೆಂಟ್ ಟು ಎ ಬಾರ್ ಮ್ಯಾಗ್ನೆಟ್. ಈ ಹೆಡ್ಡಿಂಗ್ ತುಂಬ ಸರಿ ಕೇಳಿರ್ತೀರಿ. ಕರೆಂಟ್ ಕ್ಯಾರಿಂಗ್ ಸೊಲೆನೈಡ್ ಅಂತ ಹೇಳ್ತೀವಿ ನಾವು. ಸೊ ಸೊಲೆನೈಡನ್ನು ಈಸ್ ಈಕ್ವಲೆಂಟ್ ಟು ಎ ಬಾರ್ ಮ್ಯಾಗ್ನೆಟ್ ಅಂತ ಈ ಹೆಡ್ಡಿಂಗ್ ಇದೆ, ಆಯಿತಾ. ನೆಕ್ಸ್ಟ್, ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ನೋಡಿ ಭಾಳ ಚಂದ ಸೆಟ್ ಮಾಡಿದ್ದಾರೆ ಈ ಕ್ವಶನ್ಸ್. ಈಗ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಅದು ಯಾವುದು ಕೇಳಿದ್ರೆ ನಾವೇನಂತೀವಿ, ಎ ಸಿ ಜನರೇಟರ್ ಅಂತ ಹೇಳ್ತೀವಿ, ಎ ಸಿ ಜನರೇಟರ್. ಮತ್ತೆ ಅದೇ ಕ್ವಶನ್, ದ ಡಿವೈಸ್ ದಟ್ ವೇರೀಸ್ ಅಲ್ಟರ್ನೇಟಿಂಗ್ ವೋಲ್ಟೇಜಸ್. ಇದು ಸಡನ್ನಾಗಿ ಯಾರಿಗೂ ಗೊತ್ತಾಗ್ಲಿಕ್ಕೆ ಕಷ್ಟ, ಯಾಕೆಂದರೆ ಡಿವೈಸ್ ದಟ್ ವೇರೀಸ್ ಅಂತ ಹೇಳಿದ್ರು ಅವರು. ಜಸ್ಟ್ ಇದ್ರ ಬದಲು ಏನಾದರೂ ಇನ್ನೊಂದು ವರ್ಡ್ ಹಾಕಿದರೆ ಈಸಿಯಾಗಿ ಎಲ್ಲರೂ ಆನ್ಸರ್ ಮಾಡ್ತಿದ್ರು. ಏನಂತ, ದ ಡಿವೈಸ್ ದಟ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ದ ಅಲ್ಟರ್ನೇಟಿಂಗ್ ವೋಲ್ಟೇಜ್ ಅಂತ ಕೇಳಿದರೆ ಖಂಡಿತ ಹೇಳ್ತಿದ್ರಿ. ಅದನ್ನೇ ಅವರು ಈ ರೀತಿ ವೇರೀಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೇನಾಯಿತು ಕೇಳಿದರೆ ಟ್ರಾನ್ಸ್ಫಾರ್ಮರ್ ಅನ್ನೋದು ಕರೆಕ್ಟ್ ಆನ್ಸರ್. ಟ್ರಾನ್ಸ್ಫಾರ್ಮರ್ ಇಲ್ಲಿ ಬಂತು ಇಲ್ಲಿ. ನೆಕ್ಸ್ಟ್, ದ ಫಿನಾಮಿನಾ ಆಫ್ ಲೈಟ್ ವಿಚ್ ಕನ್ಫರ್ಮ್ಸ್ ದ ಟ್ರಾನ್ಸ್ವರ್ಸ್ ನೇಚರ್ ಆಫ್ ಲೈಟ್ ವೇವ್ಸ್. ಇದು ವೆರಿ ಸಿಂಪಲ್ ಕ್ವಶನ್. ಯಾವುದಪ್ಪ ಅಂದರೆ ಪೊಲರೈಸೇಷನ್. ಸೊ ಪೊಲರೈಸೇಷನ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಡ್ಯೂರಿಂಗ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಮಿಟೆಡ್ ಪರ್ ಸೆಕೆಂಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಡ್ಯಾಶ್ ಆಫ್ ದ ಇನ್ಸಿಡೆಂಟ್ ಲೈಟ್ ಅಂತ ಹೇಳಿ. ಯಾವುದಕ್ಕೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫೋಟೋ ಎಲೆಕ್ಟ್ರಾನ್ಸ್ ಎಮಿಟ್ ಡಿಪೆಂಡ್ ಆನ್ ಇಂಟೆನ್ಸಿಟಿ. ಹಾಗಾಗಿ ಇಂಟೆನ್ಸಿಟಿ ಅನ್ನೋದು ಕರೆಕ್ಟ್ ಆಗಿರುವಂಥ ಆನ್ಸರು. ಸೊ ಹೀಗೆ ಇದಿಷ್ಟನ್ನು ನೋಡಿದ್ವಿ. ನೆಕ್ಸ್ಟ್ ನಾಳೆ ನಿಮಗೆ 3ನೇ ಪೇಪರ್ನ MCQ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆದಮೇಲೆ ನಾವು ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗೋಣ. ಅದು ಬೇಕಲ್ವಾ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋಣ ಕೇಳಿದರೆ 2 ಮಾರ್ಕ್ಸ್ 3 ಮಾರ್ಕ್ಸನ್ನು ನಾವು ಏನು ಕೇಳಿದರೆ ಅದನ್ನು ಕ್ವಶನ್ ಇಲ್ಲೋ ಅದರ ಆನ್ಸರನ್ನು ಡಿಸ್ಕಸ್ ಮಾಡೋಣ. ಸೊ ಥ್ಯಾಂಕ್ ಯು. ನಿಮ್ಮ ಸಜೆಷನ್ಸ್ ಯಾವಾಗಲೂ ವೆಲ್ಕಮ್. ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನೇನು ಅಷ್ಟು ದೊಡ್ಡ ಫಿಸಿಕ್ಸ್ ಲೆಕ್ಚರ್ ಅಲ್ಲ. ಥ್ಯಾಂಕ್ ಯು.